ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 6ನೇ ತರಗತಿ ಸಮ್ಮೇಟಿವ್ ವ್ಯಾಲ್ಯುವೇಷನ್ ಸಮ್ಮೇಟಿವ್ 2 ಮಾರ್ಚ್ 2025ನೇ ಸಾಲಿನ SA2 ಎಕ್ಸಾಮ್ ಇಂಗ್ಲೀಷ್ ಕ್ವಶನ್ ಪೇಪರ್ 40 ಮಾರ್ಕ್ಸ್ ಕ್ವಶನ್, ಟೋಟಲ್ 90 ಮಿನಿಟ್ಸ್ ಇರುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಫಸ್ಟ್ ಮೇನ್ ರೀರೈಟ್ ಹ್ಯಾಸ್ ಡೈರೆಕ್ಟೆಡ್ ಅಂತ ಕೇಳ್ತಾರೆ. ಅಂದರೆ ನಿಮಗೆ ಇಲ್ಲಿ 4 ಕ್ವಶನ್ ಕೂಡ ನಿಮಗೆ ಗ್ರಾಮರ್ ರಿಲೇಟೆಡೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಗಿವ್ ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್, ಅಥವಾ ಪಿಕ್ ಔಟ್ ದ ಆಡ್ ವರ್ಡ್, ರೈಟ್ ದ ಆಪೋಸಿಟ್, ಗಿವ್ ಒನ್ ಫಾರ್ ದ ಫಾಲೋಯಿಂಗ್, ಈ ಥರ. ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಫಾಲೋಯಿಂಗ್ ಕ್ವಶನ್ಸ್, ಚೂಸ್ ದ ಕರೆಕ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ ಕೇಳ್ತಾರೆ. ಇಲ್ಲ ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಆರ್ ರಿಲೇಟೆಡ್ ಟು ಏರ್ಪೋರ್ಟ್, ಏರ್ಪೋರ್ಟ್ಗೆ ರಿಲೇಟೆಡ್ ಏನೆಲ್ಲ ವರ್ಡ್ಸ್ ಇರುತ್ತೆ, ಸೊ ಆ ಥರ ಒಂದು ಕ್ವಶನ್ಸ್ ಏರ್ಪೋರ್ಟ್ ಕೇಳ್ಬೋದು, ಸ್ಕೂಲ್, ಲೈಬ್ರರಿ, ಸೊ ಈ ಥರ ಒಂದು ಕ್ವಶನ್ಸ್ಗಳನ್ನ ಅವ್ರು ನಿಮಗೆ ಕೇಳ್ತಾರೆ. ಅದಾದಮೇಲೆ ಕಂಪ್ಲೀಟ್ ದ ಪೊಯಮ್, ಒಂದು ಪೊಯಮ್ನ ನೀವಿಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಮೇನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್ ಫ್ರೇಸಸ್ ಆರ್ ಸೆಂಟೆನ್ಸ್, ಇದಕ್ಕೆ 4 ಮಾರ್ಕ್ಸ್. ನೆಕ್ಸ್ಟ್ 2 or 3 ಸೆಂಟೆನ್ಸ್ ಕ್ವಶನ್, ಇದಕ್ಕೆ ಟೋಟಲ್ 16 ಮಾರ್ಕ್ಸ್. ಅದಾದಮೇಲೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 3-4 ಸೆಂಟೆನ್ಸ್, ಈ ಒಂದು ಮೇನ್ಗೆ 8 ಮಾರ್ಕ್ಸ್ ಇರುತ್ತೆ. ಈ ಪ್ರಶ್ನೆ ಪತ್ರಿಕೆದು ಕೀ ಆನ್ಸರ್, ಇದು ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆ, ಅಲ್ಲೇ ಮೆನ್ಷನ್ ಮಾಡಿದೆ. ನೀವು ಕಮೆಂಟ್ ಮಾಡ್ತೀರಾ ಇದು ಫೇಕ್ ರಿಯಲ್ ಪೇಪರಾ ಅಂತ. ಸೊ ನೀವು ಒಂದು ವಿಡಿಯೋದಲ್ಲೇ ನಾನು ಹೇಳಿರ್ತೀನಿ, ಇದು ಮಾಡೆಲ್ ಪ್ರಶ್ನೆ ಪತ್ರಿಕೆ. ಫಸ್ಟ್ ಕ್ವಶನ್ ನಂಬರ್ 1ಇಂದ ಕ್ವಶನ್ ನಂಬರ್ 8 ತನಕ ನಿಮಗೆ 1 ಮಾರ್ಕ್ಸ್ಗೆ ಅವರು ಕೇಳಿರ್ತಾರೆ. 9th ಮೇನಲ್ಲಿ ನೋಡಿ, ಅವರು ಏರ್ಪೋರ್ಟ್ ರಿಲೇಟೆಡ್ ವರ್ಡ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟು 10 ಮಾರ್ಕ್ಸಲ್ಲಿ 10th ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ 11 ಮತ್ತು 12 ಕ್ವಶನ್ಗೂ ಕೂಡ 1 ಮಾರ್ಕ್ಸ್ ಇರುತ್ತೆ. 13 ಮತ್ತು 14 ಕ್ವಶನ್ಗೆ 2 ಮಾರ್ಕ್ಸ್. 15 ಅಂದರೆ ಕ್ವಶನ್ ನಂಬರ್ 13ಇಂದ ಟೋಟಲ್ 22 ಕ್ವಶನ್ವರೆಗೂ ಕೂಡ ನಿಮಗೆ ಇಲ್ಲಿ ಅವರು 2 ಮಾರ್ಕ್ಸ್ಗೆ ಅವರು ಕ್ವಶನ್ಸ್ನ ನಿಮಗೆ ಅವರು ಕೇಳಿರ್ತಾರೆ. ಸೊ ನೀವು ಈ ಪೇಪರ್ನ ನೀವು ನೋಡಿದಾಗ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಎಷ್ಟು ಆನ್ಸರ್ನ ಮಾಡಬೇಕಾಗುತ್ತೆ, ಎಷ್ಟು ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್ ಕ್ವಶನ್ಗೆ ನೀವು ಎಷ್ಟು ಆನ್ಸರ್ನ ನೀವು ಮಾಡಬೇಕಾಗುತ್ತೆ. 1 ಸೆಂಟೆನ್ಸಲ್ಲಿ ಕೇಳಿದರೆ ನೀವು 1 ಸೆಂಟೆನ್ಸಲ್ಲಿ ಆನ್ಸರ್ ಮಾಡಿ, 2 ಸೆಂಟೆನ್ಸಲ್ಲಿ ಕೇಳಿದರೆ ಮೋರ್ ದ್ಯಾನ್ 1 ಲೈನ್. ಸೊ ಈ ಥರ ನೀವು ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಇದು ನೋಡಿದ್ರೆ ಕೂಡ ನಿಮಗೇ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿ, 23 ಕ್ವಶನ್ ಅವರು ಲಾಂಗ್ ಒನ್ ಅಂದರೆ 4 ಮಾರ್ಕ್ಸ್ ಕೇಳಿದ್ದಾರೆ. ಅದಾದಮೇಲೆ ಬಯೋಡೇಟಾ. ಸೊ ಇದಿಲ್ಲಿ ನೋಡಿ, ನೀವು ನೀರಜಾ ಬಾನೋಟ್ ವಾಸ್ ಬಾರ್ನ್ ಆನ್ 7 ಸೆಪ್ಟೆಂಬರ್. ನೀರಜಾ ಬಾನೋಟ್ ಬಗ್ಗೆನೇ ಕೇಳಬೇಕು ಅಂತಿಲ್ಲ, ಅವರು ಯಾರು ಬೇಕಾದ್ರೂ ಬಗ್ಗೆನೂ ಕೂಡ ಅವರು ಕೇಳ್ಬೋದು. ಸ್ವಲ್ಪ ನೀವು ಗ್ರಾಮರ್ನ ನೀವು ಕಲ್ತ್ಕೊಂಡು ಗ್ರಾಮರ್ನ ನೀವು ಆ್ಯಡ್ ಮಾಡಿಕೊಂಡು, ನೀವು ಫಾರ್ ಎಕ್ಸಾಂಪಲ್ ಆನ್ ಅಂದರೆ ಪ್ರಿಪೋಸಿಷನ್, ವಾಸ್ ಅಂದರೆ ವರ್ಬ್, ಸೊ ಈ ಥರ ನೀವೇನು ಮಾಡಬೇಕಾಗುತ್ತೆ, ನೀವು ಅದನ್ನು ಬರೆದು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅಂದರೆ 4th ಕ್ವಶನ್ನು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿರೋ ಒಂದು ಡೈರೆಕ್ಟಾಗಿ 4 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, ಅಥವಾ ಪ್ರೊಫೈಲ್ ರೈಟಿಂಗ್, ಅಥವಾ ಎಸ್ಸೆ ರೈಟಿಂಗ್, ಅಥವಾ ಲೆಟರ್ ರೈಟಿಂಗ್, ಇದೇ ಕ್ವಶನ್ನ ಅವರು ಕೇಳ್ತಾರೆ ಅಂತಿಲ್ಲ. ಅವ್ರು ಯಾವ ಥರ ಕ್ವಶನ್ ಬೇಕಾದ್ರೂ ಅವರು ಕೇಳ್ಬೋದು. ನೀವು ಎಲ್ಲದಕ್ಕೂ ಕೂಡ ನೀವು ಪ್ರಾಕ್ಟೀಸ್ನ ನೀವು ಮಾಡಿರಿ. 24ನೇ ಪ್ರಶ್ನೆಯಲ್ಲಿ ಒಂದು ಬಯೋಡೇಟಾನ ನೀವು ಬರೀರಿ ಅಂತ ಅವ್ರು ನಿಮಗೆ ಕೇಳಿದ್ದಾರೆ. ಈ ಬಯೋಡೇಟಾನ ನೀವು ಕರೆಕ್ಟಾಗಿ ಬರೆದ್ರೆ ನಿಮಗೆ ಇದರಲ್ಲಿ ನಿಮಗೆ 4 ಮಾರ್ಕ್ಸ್ ಇರುತ್ತೆ. 4 ಮಾರ್ಕ್ಸ್ಗೆ ಒಂದು ಬಯೋಡೇಟಾ. ಇದು SA2 ಕ್ವಶನ್ ಪೇಪರ್ ಕಂಪ್ಲೀಟ್ ಆನ್ಸರ್ಸ್ 2025. ಥ್ಯಾಂಕ್ ಯು.